ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತು ಸೋಮವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಇನ್ನೂ ಹೇಳಿದ್ದೆ ಸ್ವಲ್ಪ ಯಾಕೋ ಶೀತ ಆಗಂಗಿದೆ ಅಂತ. ಸ್ವಲ್ಪ ಜಾಸ್ತಿನೇ ಶೀತ ಆಗೋಗಿದೆ ನನಗೆ. ಸೊ ಹಾಗಾಗಿ ರಾತ್ರಿಗೆ ಒಂದು ಒಳ್ಳೆ ಬಿಸಿ ಬಿಸಿ ರಸಮ್ ಮಾಡಿ ತರಕಾರಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಸಂಜೆ ಯೂಶ್ವಲಿ ಪ್ಯಾಕಿಂಗ್ಸ್ ಎಲ್ಲ ಇದ್ದೇ ಇರುತ್ತೆ ಅಲ್ವಾ, ಹಬ್ಬ ಮುಗಿದ ಮೇಲೆ. ಇನ್ನು ನೆಕ್ಸ್ಟ್ ವಾರ ಹಬ್ಬ ಮಾಡೋರಿದ್ದಾರೆ. ಸೊ ಹಾಗಾಗಿ ಅವರಿಗೋಸ್ಕರ ಫ್ರೆಶ್ ಆಗಿ ಚಕ್ಲಿ ಪ್ರಿಮಿಕ್ಸ್ ಎಲ್ಲ ರೆಡಿ ಮಾಡಿಸಿದ್ದೀನಿ. ಮತ್ತೆ ಚಕ್ಲಿ ಪ್ರಿಮಿಕ್ಸ್ಗೆ ಜಾಸ್ತಿ ಆರ್ಡರ್ಸ್ ಬರ್ತಾಯಿತ್ತು. ಸೊ ಚಕ್ಲಿ ಪ್ರಿಮಿಕ್ಸು ಹಾಗೆಯೇ ಒಂದು 4 ದಿನ ನಾನು ಇದು ಬಿಸ್ನೆಸ್ಗೆ ಸ್ವಲ್ಪ ರಜೆನೂ ಕೊಟ್ಟಿದ್ದೆ. ಸೊ ಎಲ್ಲವೂ ಸಹ ಖಾಲಿನೂ ಸಹ ಆಗಿತ್ತು ಪ್ರಾಡಕ್ಟ್ ಎಲ್ಲ. ಸೊ ಎಲ್ಲ ಫ್ರೆಶ್ ಆಗಿ ನೆನ್ನೆ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಪ್ರಿಪೇರ್ ಮಾಡಿಸೋವಂಥದ್ದು. ಇಲ್ಲಿ ರಾಗಿ ಕೇಸರ್ ಪಿಸ್ತಾ ಮಾಲ್ಟ್ ಮತ್ತು ರಾಗಿ ಚೋಕೋ ಮಾಲ್ಟ್ ಎರಡೂ ಸಹ 10 kg ಆಗೋಷ್ಟು ರೆಡಿ ಮಾಡಿಸಿದ್ದೀನಿ. ವಿತಿನ್ 4 ಡೇಸಲ್ಲಿ ಅದನ್ನು ಸಹ ಖಾಲಿ ಆಗಿಬಿಡುತ್ತೆ. ಯಾಕೆಂದರೆ ಇವೆರಡಕ್ಕೂ ಅಷ್ಟು ಡಿಮ್ಯಾಂಡ್ ಇದೆ. ಟೇಸ್ಟ್ ನೋಡಿ, ಇದ್ರ ಹೆಲ್ತ್ ಬೆನಿಫಿಟ್ಸ್ ನೋಡಿ ಪದೇ ಪದೇ ಆರ್ಡರ್ ಮಾಡಿ ತೊಗೊಳ್ಳೋರೆ ಜಾಸ್ತಿ ಇದನ್ನು. ರಾಗಿ ಕೇಸರ್ ಪಿಸ್ತಾದಲ್ಲಿ ಮೊಳಕೆ ಬರ್ಸಿರೋವಂಥ ರಾಗಿ ಹಿಟ್ಟಿನ ಜೊತೆಗೆ ಕೇಸರಿ, ಬಾದಾಮಿ, ಗೋಡಂಬಿ, ಪಿಸ್ತಾ, ಕಲ್ಸಕ್ಕರೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡಿರೋವಂಥದ್ದು. ಇನ್ನು ರಾಗಿ ಚೋಕೋ ಮಾಲ್ಟಲ್ಲಿ ಮೊಳಕೆ ಬರ್ಸಿದಂಥ ರಾಗಿ ಜೊತೆಗೆ ಚಾಕ್ಲೇಟ್ ಪುಡಿ, ಬಾದಾಮಿ, ಗೋಡಂಬಿ, ಕಲ್ಸಕ್ಕರೆ ಎಲ್ಲವನ್ನು ಹಾಕಿ ಮಾಡಿರೋವಂಥದ್ದು. ನಾನು ಯೂಶ್ವಲಿ ರಾತ್ರಿ ಅಡುಗೆಗೆ ಅಥವಾ ಮಧ್ಯಾಹ್ನದ ಅಡುಗೆಗೆ ಒಂದು ತರಕಾರಿ ಪಲ್ಯ ಅಂತೂ ಮಾಡ್ಕೊತೀನಿ. ನಾನು ಇಡ್ಲಿ ಪ್ಲೇಟ್ನಲ್ಲಿ ಸ್ಟೀಮರ್ ಬರುತ್ತಲ್ಲ ಅದಕ್ಕೆ ಇಟ್ಕೊತಿದ್ದೆ. ನಾವಿರೋದು 3 ಜನ, ಸ್ವಲ್ಪ ಪ್ರಮಾಣದಲ್ಲಿ ತರಕಾರಿ ಆದರೆ ಸಾಕಾಗಿತ್ತು ನಮಗೆ. ಹಾಗಾಗಿ ಅಗಾರೋ ಅವ್ರದ್ದು ಕೆಟಲ್, ಮಲ್ಟಿ ಕುಕ್ ಕೆಟಲ್ನ ನಾನು ತರಿಸಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ, ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ. ನೀವು ಇದನ್ನು ನೀರು ಬಿಸಿ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಬೋದು, ಕಾಫಿ, ಟೀ ಪ್ರಿಪೇರ್ ಮಾಡ್ಕೋಬೋದು, ಇನ್ಸ್ಟೆಂಟ್ ನೂಡಲ್ಸ್ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಬೋದು, ಅಥವಾ ವೆಜಿಟೇಬಲ್ಸ್ನ ಸ್ಟೀಮ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಇದು ಯೂಸ್ ಮಾಡೋದು ಅಷ್ಟೇ ತುಂಬಾ ಸುಲಭ. ನಾರ್ಮಲ್ ನಾವು ಕೆಟಲ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ರೀತಿ ಫಿಕ್ಸ್ ಮಾಡ್ಕೊಳ್ಳೋದು. ಮೇಲ್ಗಡೆ ಒಂದು ಸ್ಟೀಮರ್ ಕೊಟ್ಟಿರ್ತಾರೆ. ಸೊ ಕೆಳಗಡೆ ಅದು ಮ್ಯಾಕ್ಸಿಮಮ್ ಮಿನಿಮಮ್ ನೀರಿರುತ್ತೆ. ಮಿನಿಮಮ್ ಕ್ವಾಂಟಿಟಿಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಮೇಲ್ಗಡೆ ತರಕಾರಿನ ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ಟೀಮ್ ಕುಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ಡ್ರೈ ಫ್ರೈ ಮತ್ತು ಆಯಿಲ್ ಹಾಕಿ ಸಾಟ್ ಮಾಡೋದಕ್ಕೆಲ್ಲ ಯೂಸ್ ಮಾಡಬಾರ್ದು. ಈ ಕೆಟಲ್ನ ಕೆಟ್ಟೋಗ್ಬಿಡುತ್ತೆ ಬೇಗ. ಬೇಳೆ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿನ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಬೆಟ್ಟದ ನೆಲ್ಲಿಕಾಯಿನ ಈ ರೀತಿ ಬೇಯಿಸಿದ್ರೆ ರುಬ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಇದು ಬೆಂದಾಗ ಅದಾಗಿದ್ದೇ ಈ ರೀತಿ ಅದು ಏನು ಮಾರ್ಕ್ ಆಗಿರುತ್ತಲ್ಲ ಬೆಟ್ಟದ ನೆಲ್ಲಿಕಾಯಿ, ಅಲ್ಲಿಗೆ ಓಪನ್ ಆಗಿ ಬರುತ್ತೆ. ಸೊ ನಾವು ತುಂಬ ಕಷ್ಟಪಡಬೇಕಾಗಿ ಏನಿರೋದಿಲ್ಲ, ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ಓಪನ್ ಆಗಿ ಒಳಗಡೆ ಅದರದ್ದು ಬೀಜ ತೊಗೊಬಿಡ್ಬೋದು. ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ ಬೇಳೆ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಸಹ ನಾನು ರುಬ್ಕೊತಾ ಇದ್ದೀನಿ. ನೆಲ್ಲಿಕಾಯಿ ತುಂಬ ಹುಳಿ ಇರುತ್ತೆ ಅಲ್ವಾ, ಹುಳಿ ಅಂಶ ಬೇಳೆ ಜೊತೆಗೆ ಹಾಕಿದಾಗ ಸ್ವಲ್ಪ ಬೇಳೆ ಕಪ್ಪು ಬಣ್ಣಕ್ಕೆ, ಅಂದರೆ ಈ ರೀತಿ ಕಂದು ಬಣ್ಣಕ್ಕೆ ಆಗುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ರುಬ್ಕೊತಾ ಇದ್ದೀನಿ. ತುಂಬ ಮ್ಯಾಶ್ ಆಗಿ ಬೆಂದೋಗಿದ್ದಿದ್ರೆ ರುಬ್ಕೊತಾ ಇಲ್ಲ, ಒಂದೇ ಒಂದು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿದ್ದೆ. ಹಾಗಾಗಿ ಅದ್ರ ಜೊತೆಗೆ ಬೇಳೆನೂ ಸಹ ರುಬ್ಕೊತಾ ಇದ್ದೀನಿ ನಾನಿಲ್ಲಿ. ರಸಮ್ಗೆ ಯಾವತ್ತೂ ಬೇಳೆ ಥರ ಸಿಗಬಾರ್ದು, ಚೆನ್ನಾಗಿ ಇರಲ್ಲ ಆವಾಗ. ಹಾಗಾಗಿ ರುಬ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇವಾಗ ಒಂದು ಪಾತ್ರೆಗೆ ಬೇಳೆ ಬೇಯಿಸಿಟ್ಕೊಂಡಿರೋವಂಥ ನೀರಿನ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಬೇಳೆನ ನಾನು ರುಬ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನೀರನ್ನು ಯಥೇಚ್ಛವಾಗಿ ಯೂಸ್ ಮಾಡಿ, ಏಕೆಂದರೆ ರಸಮ್ ಆಗಿರೋದ್ರಿಂದ ಸ್ವಲ್ಪ ತೆಳುವಾಗಿದ್ದಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಈ ರೀತಿ ನಂತರ ಶೀತ ಕೆಮ್ಮು ಎಲ್ಲ ಆಗಿದ್ದಾಗಂತೂ ಬೆಟ್ಟದ ನೆಲ್ಲಿಕಾಯಿ ಹೇಳಿ ಮಾಡಿಸಿದ್ದು. ಅದ್ರ ಜೊತೆಗೆ ಮೆಣಸು, ಜೀರಿಗೆ ಎಲ್ಲ ಹಾಕ್ತೀವಲ್ವ, ಸೊ ಇನ್ನೂ ಒಳ್ಳೆಯದು. ಇಮ್ಯುನಿಟಿ ಇನ್ನೂ ನಿಮಗೆ ಸ್ಟ್ರಾಂಗ್ ಆಗುತ್ತೆ, ಸಕ್ಕತ್ತಾಗಿರುತ್ತೆ ಟೇಸ್ಟು, ಬಾಯೆಲ್ಲ ಸಪ್ಪೆ ಆದಂಗಿರುತ್ತೆ. ಆವಾಗೆಲ್ಲ ನಾವು ಈ ರೀತಿ ರಸಮ್ನ ಮಾಡ್ಕೊಬಿಡ್ತೀನಿ ನಾನು, ಸಕ್ಕತ್ತಾಗಿರುತ್ತೆ. ಇನ್ನೂ ಸಹ ನೀರನ್ನು ಹಾಕಿ ಹೆಚ್ಚಿಸ್ಕೊಂಡಿದ್ದೀನಿ. ಇವಾಗ ಒಂದು 1/4 ಚಮಚ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕಿ, ಸ್ವಲ್ಪ ಮಾತ್ರ ಮೆಣಸಿನ್ಕಾಯಿ, ಒಂದು 3-4 ಮೆಣಸಿನ್ಕಾಯಿನ ಈ ರೀತಿ ಸ್ಲಿಟ್ ಮಾಡಿ ಹಾಕಿದ್ದೀನಿ. ಇದನ್ನು ಸಣ್ಣ ಊರಿನಲ್ಲಿ ಇನ್ನೊಂದು ಬರ್ನರ್ನಲ್ಲಿ ನಿಧಾನಕ್ಕೆ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ.
ಇದು ಕುದಿಯೋ ಅಷ್ಟರಲ್ಲಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನು ಹುರ್ಕೊಂಡು ಪೌಡರ್ ಮಾಡ್ಕೊಬಿಡೋಣ. ನಾನಿಲ್ಲಿ ಮೆಣಸನ್ನ ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಬಿಟ್ಟಿದ್ದೆ, ಹಾಗಾಗಿ ಜೀರಿಗೆನ ಮಾತ್ರ ಹುರ್ಕೋತಾ ಇದ್ದೀನಿ. ಜೀರಿಗೆ ಚೆನ್ನಾಗಿ ಈ ರೀತಿ ಹುರಿದಿದ್ದಾದ ನಂತರ 2 ಚಮಚ ಆಗೋಷ್ಟು ಕಾಳು ಮೆಣಸು ಸ್ಟವ್ ಆಫ್ ಮಾಡಿ ಅದೇ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಇದ್ದಾಗೇ ಈ ರೀತಿ ರೋಸ್ಟ್ ಮಾಡಿಬಿಟ್ಟು ಒಂದು ಸಣ್ಣದು ಮಿಕ್ಸಿ ಜಾರ್ ಇರುತ್ತೆ ನೋಡಿ, ಪೌಡರ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಒಂದು ಸಣ್ಣ ಜಾರ್ ಕೊಟ್ಟಿರ್ತಾರೆ ಎಲ್ಲ ಮಿಕ್ಸಿನಲ್ಲೂ, ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಪೌಡರ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಇದನ್ನು ಕುಟ್ಟಾಣಿನಲ್ಲಿ ಬೇಕಾದ್ರೂ ನೀವು ಪೌಡರ್ ಮಾಡಿ ಇಟ್ಕೋಬೋದು. ಈ ರೀತಿ ಸಣ್ಣದಾಗಿ ಪೌಡರ್ ಮಾಡಿಕೊಂಡು ರಸಮ್ಗೆ ಸೇರಿಸಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕು. ರಸಮ್ ಚೆನ್ನಾಗಿ ಕುದಿಬೇಕು. ಅದು ನಾವೇನು ಮುಕ್ಕಾಲು ಭಾಗ ಆಗೋಷ್ಟು ಹಾಕಿದ್ದೀವಿ ಅದೊಂದು ಸ್ವಲ್ಪ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಬೇಕು. ಈ ರಸಮ್ ಇಷ್ಟು ರೆಡಿ ಆಗೋ ಅಷ್ಟರಲ್ಲಿ ನೋಡಿ ಇಲ್ಲಿ ಸ್ಟೀಮ್ ಸಹ ಆಗ್ತಾಯಿತ್ತು ಅಲ್ವಾ ತರಕಾರಿ. ಸೊ ಚೆನ್ನಾಗಿ ಬೆಂದಿದೆ. ಒಂದು 5 ಮಿನಿಟ್ಸ್ ಅಷ್ಟೇ ಇದು ಟೈಮ್ ಬೇಕಾಗಿದ್ದು ನನಗೆ. 5 ಮಿನಿಟ್ಸ್ ಅಷ್ಟರಲ್ಲಿ ತರಕಾರಿನೂ ಸಹ ಸ್ಟೀಮ್ ಆಗೋಯ್ತು. ಸೊ ಇವಾಗ ಇದಕ್ಕೊಂದು ಸಿಂಪಲಾಗಿ ಒಗ್ಗರಣೆ ಮಾಡ್ಕೊಬಿಡೋಣ. ನಾನೇನು ಈರುಳ್ಳಿ ಎಲ್ಲ ಏನೂ ಹಾಕಲ್ಲ, ಯಾಕೆಂದರೆ ದಿನ ತರಕಾರಿ ಪಲ್ಯ ತಿನ್ನಬೇಕು ಅಂತ ಅಂದಾಗ ನಮಗೆ ಟೈಮ್ ಸಹ ಇರೋದಿಲ್ಲ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕು ಹಾಗೆ ಹೀಗೆ ಅಂತೆಲ್ಲ ಮಾಡಬೇಕು ಅಂತ ಅಂದಾಗ ನಾನು ಸಿಂಪಲ್ಲಾಗಿ ಒಂದು ಸಾಸಿವೆ ಒಗ್ಗರಣೆ ಕೊಡ್ಕೋತೀನಿ. ಸ್ವಲ್ಪ ಎಣ್ಣೆಯಲ್ಲಿ ಬೆಂದಿರೋಂಥ ತರಕಾರಿ ಹಾಕೋತೀನಿ. ಒಂದು 4 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕಾಯಿ ತುರಿ, ರುಚಿಗೆ ಉಪ್ಪು, ಇವಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಅಷ್ಟೇ. ಸಿಂಪಲ್ಲಾಗಿದ್ರೂ ಸಕ್ಕ ಟೇಸ್ಟಿಯಾಗಿ ರೆಡಿ ಆಗೋಗುತ್ತೆ ತರಕಾರಿ ಪಲ್ಯ. ಇಂಥದ್ದೇ ತರಕಾರಿ ಅಂತೇನಿಲ್ಲ, ಮನೆಯಲ್ಲಿ ಯಾವ ತರಕಾರಿ ಇರುತ್ತೆ ಎಲ್ಲ ತರಕಾರಿನೂ ಈ ರೀತಿ ಮಾಡ್ಕೊತಾ ಇರ್ತೀನಿ. ಇವತ್ತು ಬಂದು ಕ್ಯಾರೆಟ್ ಮತ್ತು ಬೀನ್ಸ್ ಮಾಡಿದ್ದೀನಿ. ಒಂದಿನ ಬರೀ ಎಲೆಕೋಸಂದಿದ್ರೆ ಎಲೆಕೋಸಂದು ಮಾಡ್ತೀನಿ, ಒಂದಿನ ಬರೀ ಬೀನ್ಸ್ ಇದ್ದರೆ ಬರೀ ಬೀನ್ಸ್ ಮಾಡ್ತೀನಿ. ಇಲ್ಲ ಮಿಕ್ಸ್ಡಲ್ಲಿ ಮಾಡೋದಾದರೆ ಆಲೂಗೆಡ್ಡೆ ಬಿಟ್ಟು ಕ್ಯಾರೆಟು, ಬೀನ್ಸು, ಕಾರ್ನು ಮತ್ತು ಗೆಡ್ಡೆಕೋಸು ಎಲ್ಲವನ್ನು ಸಹ ಮಾಡ್ತೀನಿ. ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಬಿಟ್ರೆ ನೋಡಿ ಇಲ್ಲಿ ತರಕಾರಿ ಪಲ್ಯನೂ ರೆಡಿ ಆಯಿತು. ಒಂದು ಸಣ್ಣ ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ರಸಮ್ಗೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಉಪಯೋಗಿಸೋದು, ಹಾಗಾಗಿ ನಾನು ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆಗೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆನೂ ಸಹ ಹಾಕಬೇಕು. ಇದಕ್ಕೆ ಬೆಳ್ಳುಳ್ಳಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಇದಕ್ಕೊಂದು ಸ್ವಲ್ಪ ಕರಿಬೇವಿನ ಎಲೆ, 1-2 ಒಣಮೆಣಸಿನ್ಕಾಯಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಏನು ಬೇಡ, ಒಣಮೆಣಸಿನ್ಕಾಯಿ ಹಾಕಲೇಬೇಕು ಅಂತೇನಿಲ್ಲ, ಇದ್ದರೆ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಹಸಿ ಹಸಿ ಥರ ಇರುತ್ತೆ. ಆಮೇಲೆ ನಮಗೆ ಏನು ರಸಮ್ಮಲ್ಲಿ ತಿನ್ನೋದಕ್ಕೂ ಅಷ್ಟಾಗಿ ಚೆನ್ನಾಗಂತ ಅನಿಸೋದಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಬೆಳ್ಳುಳ್ಳಿ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಒಗ್ಗರಣೆ ಪುರಿ ಆ ಥರ ಎಲ್ಲ ಮಾಡಿದಾಗ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಉಪಯೋಗಿಸೋದು ನಾವು. ಬೆಳ್ಳುಳ್ಳಿ ಬೇಡ, ಬೆಳ್ಳುಳ್ಳಿ ತಿಂದೇ ಇದ್ದವರು ಇಂಗಿನ ಒಗ್ಗರಣೆನ ಸೇರಿಸ್ಕೋಬೋದು. ನೋಡಿ ಈ ರೀತಿ ಬೆಳ್ಳುಳ್ಳಿ ಚೆನ್ನಾಗಿ ಹೊಂಬಣ್ಣ ಬಂದಿದ್ದಾದ ನಂತರ ಬಿಸಿ ಬಿಸಿ ಒಗ್ಗರಣೆನ ಚೆನ್ನಾಗಿ ಕುದ್ದಿರೋಂಥ ರಸಮಿಗೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ರಸಮ್ ಅಂತೂ ರೆಡಿನೇ ಆಗೋಯ್ತು. ಯಾರಿಗೆಲ್ಲ ರಸಮ್ ಮಾಡೋದಕ್ಕೆ ಬರಲ್ಲ, ರಸಮ್ ಪುಡಿನೇ ಬೇಕು, ಏನೂ ಇಲ್ಲ. ರಸಮ್ ಪುಡಿ ರಸಮ್ಗಿಂತ ಈ ಥರ ಜೀರಿಗೆ ಮೆಣಸು ಹಾಕಿ ಮಾಡೋ ರಸಮ್ ಇದೆಯಲ್ಲ, ಅಲ್ಟಿಮೇಟ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಬೆಟ್ಟದ ನೆಲ್ಲಿಕಾಯಿನೇ ಹುಳಿ ಇರುತ್ತೆ ಅಲ್ವಾ, ಎಕ್ಸ್ಟ್ರಾ ಅದಕ್ಕೆ ಹುಳಿ ಅಂಶ ಏನೂ ಬೇಕಾಗಲ್ಲ. ಸೊ ಇಲ್ಲಿ ರಸಮ್ ರೆಡಿ ಆಯಿತು, ರೈಸ್ಗೆ ಇಟ್ಟಿದ್ದೀನಿ. ತರಕಾರಿ ಪಲ್ಯನೂ ಸಹ ರೆಡಿ ಆಯಿತು, ಜೊತೆಗೆ ಮೊಳಕೆ ಬರ್ಸಿದ ಕಾಳಿನ ಪಲ್ಯನೂ ಸಹ ರೆಡಿ ಮಾಡಿದ್ದೀನಿ. ಒಂದು ಥರದ್ದು ಪ್ರೋಟೀನ್ ಯಾವುದಾದ್ರೂ ಬೇಕು ಅಲ್ವಾ, ಹಾಗಾಗಿ. ಸೊ ನಂದು ಡೈಲಿ ಡಿನ್ನರ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಪ್ಲೇಟ್ಸ್ ಇದೇ ರೀತಿಯಲ್ಲಿ ಇರುತ್ತೆ. ಸ್ವಲ್ಪ ಕಾಳಿನ ಪಲ್ಯ ನಾನು ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀನಿ. ಹೆಸರು ಕಾಳು ಅಂತೂ ಇನ್ನೂ ಸಖತ್ ಇಷ್ಟ, ಹಾಗಾಗಿ ಹೆಸರು ಕಾಳು ಪಲ್ಯ ನಾನು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. 3 ಜನಕ್ಕಾಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ತೀನಿ. ಮಧ್ಯಾಹ್ನಕ್ಕೇನು ಮಾಡಿರಲಿಲ್ಲ ಅಲ್ವಾ, ನೈಟಿಗೆ ಮಾತ್ರ ಖಾಲಿ ಮಾಡಿಬಿಡ್ಬೇಕಾಗಿತ್ತು ಇದನ್ನು. ಹಾಗಾಗಿ ತರಕಾರಿಗಳ ಕ್ವಾಂಟಿಟಿ ಜಾಸ್ತಿ ಇದ್ದು ರೈಸ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇರಬೇಕು. ತುಪ್ಪ ಬೇಕಿದ್ರೆ ಹಾಕ್ಕೋಬೋದು. ನನಗೆ ಶೀತ, ಗಂಟ್ಲು ಕೆರೆತ ಎಲ್ಲ ಇರೋದ್ರಿಂದ ನಾನಿಲ್ಲಿ ತುಪ್ಪನ ಸ್ಕಿಪ್ ಮಾಡಿದ್ದೀನಿ. ಹಾಗೆ ರಸಮ್ ಆಗಿರೋದ್ರಿಂದ ತಟ್ಟೆ ತುಂಬ ರಸಮ್ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ಕಾಳು ಪಲ್ಯ ಜೊತೆಗೆ ತರಕಾರಿ ಪಲ್ಯ, ರಸಮನ್ನು ಸಕ್ಕತ್ತಾಗಿತ್ತು ಮಾತ್ರ. ಇದ್ರ ಜೊತೆಗೆ ಏನೂ ಬೇಕು ನೆಂಚ್ಕೊಳ್ಳೋದಕ್ಕೆ ಅಂತಲೇ ಅನಿಸೋದಿಲ್ಲ. ಏನು ಹಪ್ಪಳ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಆ ಥರ ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಒಂದೇ ರಸಮ್ ಅಲ್ಲ, ಇನ್ನೂ ವೆರೈಟೀಸ್ ಆಫ್ ರಸಮ್ ಮಾಡ್ಬೋದು ಇದರಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಇದು. ಬೆಟ್ಟದ ನೆಲ್ಲಿಕಾಯಿನ ಬರೀ ಉಪ್ಪಿನಕಾಯಿ ಯೂಸ್ ಮಾಡೋದಕ್ಕೆ ಮಾಡ್ತಾಯಿದ್ದೀರಾ ಅಥವಾ ಚಟ್ನಿಗಳಿಗೆ ಹಾಕ್ಕೊತಾ ಇದ್ದೀರಾ ಅಂದರೆ ಬೆಟ್ಟದ ನೆಲ್ಲಿಕಾಯಿನಲ್ಲಿ ಚಿತ್ರಾನ್ನ ಮಾಡ್ಬೋದು, ಈ ರೀತಿ ರಸಮ್ ಮಾಡ್ಬೋದು. ಖಂಡಿತ ಟ್ರೈ
ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ.